ಶಕುನಿ, ಸೌಬಲ, ಏಕೆ ಮೌನವಾಗಿರುವೆ? ಏನಾಯಿತು? ಏನಾಯಿತು? ಅಂದು ನಿನ್ನ ಜನ್ಮದಾತ ಸಹಜಾತರೊಡನೆ ಕುರುವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಗೈದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಿ ಕುಹಗ ಬಗೆವ ಕರ್ಕಶ ಕೇಕೆ, ಏನಿ ಪ್ರಳಯ ಜ್ವಾಲಾಗ್ನಿಯನ್ನೇ ಪ್ರಜಾಗಣಗೈಯುತ್ತಿರುವ ಅಖಂಡ ಬರದ ಖಂಡಕ್ಕೆ ಕುಕ್ಷೆ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ನಿಪುಣ ಈ ನಿಮ್ಮಗಳ ಸರಸ ಸರಸ ಸಲ್ಲಾಪ ಸಲ್ಲಾಪ ಓ ನನ್ನ ಗಾಂಧಾರವ ಗಾಂಧಾರಕ್ಕೆ ಕಾರಣಕರ್ತನಾದ ದುರ್ಮತ ದುರ್ಯಾದ ದುರ್ಯಾದ ದುರ್ಲ ದುರ್ಯಾದನೇ ಕೇಳು ಕೇಳು ದುರ್ಮತ್ತ ದುರ್ಮತ್ತ ದುರ್ಜಾತ ದುರ್ಜಾತ ದುರ್ಲ ದುರ್ಯಾದನೇ ಕೇಳು. ಹೋದರ ಮಾವನನ್ನೇ ಕೆಣಗಿ ಕೆಣಗಿ ಕಠೋರ ಹೃದಯವಾಗಿ ಮಾಡಿದ ಗುರುಕುಲ ಕೀಟವೇ ಕೀಟವೇ ಸದ್ದು ಸದ್ದು ದುರ್ಯೋಧನ ದುರ್ಯೋಧನ ದುರ್ಜಾತ ದುರ್ಜಾತ ದುರ್ನೀತ ದುರ್ನೀತ ದುರ್ಯೋಧನ ನಾನು ನಾನು 99 ಮಂದಿ ಸಹೋದರರನ್ನು ಸ್ಥಾಪಿಸಿ ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಓಲೈಸಿಕೊಳ್ಳಬಹುದಾಗಿತ್ತು. ಇರಲಿ 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 ಸಯೋಧನ ಸಯೋಧನ ಅಂದು ಅಂದು ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ನನ್ನ ಹೃದಯವೇ ನನ್ನ ರಕ್ತವೂ ಕುರಿಯತ್ತವೂ ನೂರಾರು ಶೂಲಗಳು ನೂರಾರು ಶೂಲಗಳು ಒಮ್ಮೆಗೆ ನನ್ನೆದಿಗೆ ನಾಡಿದಂತ ಒಮ್ಮೆಗೆ ನನ್ನೆದಿಗೆ ನಾಡಿದಂತ ಅಂದು ನನ್ನ ಹತಭಾಗ್ಯ ಸಹೋದರರು ನೀನು ನೀಡುತ್ತಿದ್ದವು ಹಿಡಿ ಒಂದು ಹೊಳಲೆ ನೀರನ್ನು ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸ ಮಾಡಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಂತೆ ಹತರಾದರು ಆ ದಾರುಣ್ಯ ದೃಶ್ಯ ಇನ್ನೂ ನನ್ನ ಸ್ಮೃತಿ ಪಟಲದಲ್ಲಿ ಹಚ್ಚಳಿಯದೆ ಬಡಪಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಶವಾಗಿರುವ ಈ ನನ್ನ ದೇಹ ಎಲ್ಲೇ ಶಪಥವನ್ನು ಗೈದಿರುವನು ಕುರುವಂಶವನ್ನೇ ನಿರ್ಮೂಲಗೊಳಿಸಲೇ ದುರ್ಯೋಧನ ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನು. ದುರ್ಯೋಧನ ನನ್ನ ನಜರನ್ನು ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಇಡಿಯನ್ನ ನೀನವರಿಗಿರಿಸಿ ನನ್ನ ನಜರನ್ನು
ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಇಡಿಯನ್ನ ನೀನವರಿಗಿರಿಸಿ ನರಕದೊಳವರನ್ನು ಬಹುವಾದಗೊಳಿಸಿದ ದುರ್ಮೂರ್ಖರನ್ನು ಮರಣಗೊಳಿಸುವುದರೇ ದುರ್ಮಾರ್ಗರನ್ನದಿ ಮರಣಗೊಳಿಸುವುದರಲ್ಲಿ ಶಪಥವನ್ನು ಕೈದಿರುವೆ ನಾವು ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆ ನಾವು ಅಟ್ಟಹಾಸದಿ ಮೆರವ ವಿಷ ಸರ್ಪದಂತೆ ಅಟ್ಟಹಾಸದ ಮೇರೆ ವಿಷ ಸರ್ಪದಂತೆ ಕುಕ್ಕಿಕೊಳ್ಳುವೆನವರ ರಣಹದ್ದಿನಂತೆ ಕುಕ್ಕಿಕೊಳ್ಳುವೆನವರ ರಣಹದ್ದಿನಂತೆ ವಂಚನೆಯ ಪ್ರಾಣಿ ಗುಳ್ಳೇನರಿಯಂತೆ ವಂಚನೆಯ ಪ್ರಾಣಿ ಗುಳ್ಳೇನರಿಯಂತೆ ಸಂಚಿಂದ ಹಾಕುರುಡ ಕುಸಿದೋಗುವಂತೆ ಸಂಚಿಂದ ಹಾಕುರುಡ ಕುಸಿದೋಗುವಂತೆ ಸಂಚಿಂದ ಹಾಗುರುಡ ಕುಸಿದೋಗುವಂತೆ ಶಪಥವನ್ನು ಕೈದಿರುವೆನೋ ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನೋ ಶಪಥವನ್ನು ಕೈದಿರುವೆನೋ ಶಪಥವನ್ನು ಕೈದಿರುವೆನೋ ಸುಯೋಧನ ಸುಯೋಧನ ಅಂದು ನನ್ನ ಹರಭಾಗ್ಯ ಸಹೋದರ ನನ್ನನ್ನು ನನ್ನ ಜನ್ಮದಾತನ ನಿನ್ನ ಕತ್ತಲೆಯ ಕಾರಾಗ್ತಲದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿಂತರೇಸೆಗಳು ಭಯಾನಕ ಭಯಾನಕ ಸುಯೋಧನ ಏನು ಹರಿಯದ ಕೋಮಲವಾಗಿದ್ದ ಈ ನನ್ನ ಹೃದಯವನ್ನು ಸೋದರ ಮಾವನ ಹೃದಯದಲ್ಲಿ ದೇಶವೆಂಬ ವಿಷಜ್ವಾಲೆಯನ್ನು ಹೆಬ್ಬಿಸಿದೆ. ಆ ವಿಷಜ್ವಾಲೆಯು ಇಂದು ದಗದಗನೆ ಉತ್ತಿ ಹರಿಯಲಾರಂಭಿಸಿರುವುದು ಸುಯೋಧನ. ದಗದಗನೆ ಹತ್ತಿ ಉರಿಸಿ ಹರಿಯಲಾರಂಭಿಸಿರುವುದು. ಅಂತೆಯೇ ನಿನ್ನಲ್ಲಿ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಹೌದಪ್ಪ, ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಶೋತ್ತರಗಳನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೆ ಹಟ್ಟಗಟ್ಟಿ ಅಡ್ಡದಾರಿಯಲ್ಲೇ ಇಡಿಸುವೆನೋ ಸುಯೋಧನ, ಅಡ್ಡದಾರಿಯನ್ನೇ ಇಡಿಸುವೆನು. ಇನ್ನು ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ನಾನು ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಓಲೈಸಿಕೊಳ್ಳಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು ಸುಯೋಧನ, ಗಾಳಗೋಪುರವಾದವು. ಅಳಬೇಡಿರಿ, ಅಳಬೇಡಿರಿ ನನ್ನ ಹರಭಾಗ್ಯ ಸಹೋದರರೇ, ಅಳಬೇಡಿರಿ. ಅಳಬೇಡಿರಿ ಅಣ್ಣ, ಅಳಬೇಡಿರಿ ಅಣ್ಣ, 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 ಅಣ್ಣ.
ಅಣ್ಣ ಅಳಬೇಡಿರ ನನ್ನ ಹತಭಾಗ್ಯ ಸಹೋದರರೇ. ಅಳಬೇಡಿರ ನನ್ನ ಹತಭಾಗ್ಯ ಸಹೋದರರೇ, ಉಳಿದಿರುವೆನು ನಾನು ನಿಮ್ಮಯ ಸಲುವಾಗಿ, ನಿಮ್ಮಯ ಹಿತಕ್ಕಾಗಿ. ಅಳಬೇಡಿರಿ, ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ, ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ. ಅಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿ. ಕೌರವ ವಂಶವ ನಾಶ ಮಾಡುವೆ, ಕೌರವ ವಂಶವ ನಾಶ ಮಾಡುವೆ, ಸರ್ಪದ ಸೇಡ ಬಿಡಲಾರೆ, ಸರ್ಪದ ಸೇಡ ಬಿಡಲಾರೆ. ಹಸ್ತಿನಾವತಿಯ ರತ್ನ ಸಿಂಹಾಸನ, ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಲೆ ಮುಳುಗಿಸುವೆ, ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಲೆ ಮುಳುಗಿಸುವೆ. ಇಲ್ಲ ಇಲ್ಲ, ತೇಲಿಸುವೆ. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರೋ, ಅಳಬೇಡಿರಿ, ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ಕೌರವ ವಂಶವನ್ನು ನಾಶ ಮಾಡುವೆನು, ಸರ್ಪದ ಸೇಡು ಎಂದಿಗೂ ಬಿಡಲಾರೆ ನನ್ನ ಸಹೋದರರೇ, ಎಂದೆಂದಿಗೂ ಬಿಡಲಾರೆ. ತಾಯಿಯ ಕಣ್ಣೀರಿಂದ ದೊಯ್ದು ಗುರು ಹಿರಿಯರಿಂದ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ಒಂದೇ ಒಂದು ತೊಟ್ಟು, ಒಂದೇ ಒಂದು ತೊಟ್ಟು ಕಣ್ಣೀರನ್ನು ಸುರಿಸುವವರಿಲ್ಲದೆ ನಿನಗೆ ನರಕದ ಮಾರ್ಗವನ್ನೇ ತೋರಿಸು, ನಿನಗೆ ನರಕದ ಮಾರ್ಗವನ್ನೇ ತೋರಿಸು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನೇ, ಕೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನಯ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಹೇಗೆ ಕುರುರಾಜ? ಜಯದ್ರಥ, ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟರೆಂಬ ಸಮಾಚಾರವನ್ನು ದೂತನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಲದಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸುಯೂತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆನು. ಸುಯೋಧನ, ನಾನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಅದು ಎಲ್ಲಿ ಹೋಗ್ಬಿಟ್ರು ಅದು ಮುಂದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ಬಿಡು ಸುಯೋಧನ. ಅಣ್ಣ ನಾನು
ನೋಡಿ ಬಂದೆ ಕೃಷ್ಣ ಚೋರ ಕೈದ ಕಾರ್ಯ ಅಗ್ರಜ ಬರೇ ನಿಶ್ವಾಸನ. ನಾನು ನೋಡಿ ಬಂದೆ ಕೃಷ್ಣ ಚೋರ ಕೈದ ಕಾರ್ಯವ ಕೃಷ್ಣ ಗೈದ ಕಾರ್ಯ ಎಲ್ಲವೂ ನೋಡಲು ಕೃಷ್ಣ ಗೈದ ಕಾರ್ಯ ಎಲ್ಲವ ನೋಡಲು ಕೃಷ್ಣ ಗೈದ ಕಾರ್ಯ ಎಲ್ಲವೂ ನೋಡಲು ನಿಲ್ಲದೆ ಮನವು ತಲ್ಲಣಿಸುವುದು ಇಲ್ಲದೆ ಮನವು ತಲ್ಲಣಿಸುವುದು ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಚೋರ ಗೈದ ಕಾರ್ಯವ ವಿದುರನ ಮನೆಯೋಳ್ ಕೃಷ್ಣನೋ ತೆಂಡೆಯಾಗ್ಲದ ವಿದುರನ ಮನೆಯೋಳ್ ಕೃಷ್ಣನೋ ತೆಂಡೆಯ ವಿದುರನ ಮನೆಯೋಳ್ ಕೃಷ್ಣನೋ ತೆಂಡೆಯ ಮುದಾದಿಂಬಜೇಸಿ ನಾಳೆ ಬರ್ಪನಂತೆ ಮುದಾದಿಂಬುಜೇಸಿ ನಾಳೆ ಬರ್ಪನಂತೆ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಚೋರ ಕೈದ ಕಾರ್ಯವ ನೋ ಅಗ್ರಜ ಕೃಷ್ಣನು ಅಸ್ಥಿರವತಿಗೆ ಬಂದಿರುವನು ನಾಳೆ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜೋನ್ವಿತಗೆ ಯದು ನಂದನನು ಅಗ್ರಜೋನ್ವಿತಗೆ ಯದು ನಂದನನು ದಾರಿದ್ರೋನಿತರು ಗೆಳೆಯ ವಿದುರನಂದಿಸಲ್ ಗಣಗುಡೀರಕ್ಕೆ ಹೋಗಿರ್ಬನೆ ಗಣಗುಡೀರಕ್ಕೆ ಹೋಗಿರ್ಬನೆ ಸೈಸದ ಸದಳವು ಎನಗೆ ಅಗ್ರಜ ಅಗ್ರಜ ಆ ದುರ್ಬಿದ್ದ ಗೋಪಾಲನು ನಮ್ಮ ಸರ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಸಭೆಯನ್ನು ದಾಟಿ ಆ ವಿದುರನ ಮುರುಗು ಜೋಬಳಿ ನಾಶಿಸುವನು ನೋಡಿದೆಯೋ ಇಷ್ಟೊಂದು ಅವಹೇಳನವಲ್ಲ ನನ್ನ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತ ಪರಾಧೀನನು ಇರಬಹುದು. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ದುರಪರಾಧ ಪಾಂಡವರ ಮದವ ಮುರಿವ ಯಕ್ಷಣ ದುರಪರಾಧ ಪಾಂಡವರ ಮದವ ಮುರಿವ ಯಕ್ಷಣ ಪುಂಡರನ್ನು ಭೇದಿಸಿ ಜಯಗಳಿಸಿ ಮೆರವೆನ ಪುಂಡರನ್ನು ಭೇದಿಸಿ ಜಯಗಳಿಸಿ ಮೆರವೆನ ಮುದದಿ ಬರುವ ಹದವರನ್ನು ಶಿರವ ಕೆಡೆದು ಮೆರವೆನ ಮುದದಿ ಬರುವ ಹದವರನ್ನು ಶಿರವ ಕೆಡೆದು ಮೆರವೆನ ದುರಪರಾಧ ಪಾಂಡವರ ಮದವ ಮುರಿವ ಯಕ್ಷಣ ಈ ಕ್ಷಣ ಆ ರಾಯಭಾರಿಯಾಗಿ ಬಂದ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ಒಪ್ಪಲಾಗದು. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಕಾಲ ಬಂದಿದೆ ಇಂದಿನಿಗೆ. ಗುರುಕುಲವೇ ವಿನಾಶವಾಗುವ ಕಾಲ ಬಂದಿದೆ ಇಂದಿನಿಗೆ. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ನಲ್ಲೆಯರ ಹಾಗೊಲ್ಲರ ಮರ್ಮ ಎಂದು ಇಂದಿನಿಗೆ.
ಶಾಸನ ಅಭಿಮಾನಿಶಾಲಿಯಾದ ನನ್ನ ಪ್ರಿಯ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ಒಮ್ಮೊಮ್ಮೆ ದುಸ್ಸಾಧ್ಯವೆನಿಸುವುದು. ನೋಡದೆ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ಮದಗಜಗಳಿಷ್ಟಿದ್ದರು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಇಲ್ಲ ದುರ್ಯೋಧನ, ಇಲ್ಲ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಸುಯೋಧನ, ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಯಾರು ಅವನನ್ನು ಭಗವಂತನೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡಿಬಿಡುವರು. ಜಯದ್ರಥ, ಕೃತವರ್ಮ, ನಿನಗೆಂತಹ ಮಿತ್ರರಾಗಿದ್ದರಯ್ಯ. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದ. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಕೊಳ್ಳಿರಿಸಿ ಸಹೋದರರನ್ನು ಸುರಪಾನ ಪ್ರಮುಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂತಹವನಿಗೆ ಮನ್ನಣೆಯೇ ಕೌರವೇಶ್ವರ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಆಶಿಸುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ನಂತರ ಅದರೊಡನೆ ಸರಸ ಸಲ್ಲಾಪವಾಡಬಹುದಾಗಿತ್ತಲ್ಲವೇ? ಕೃಷ್ಣನಿಗಿಂತ ಅವನ ಮತ್ತು ಸೈನ್ಯವೂ ನಿನಗೆ ಹೆಚ್ಚಿನ ಅವಶ್ಯಕತೆ ಇತ್ತು. ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬೇಕಾಗಿತ್ತು. ಆದರೆ ಅರ್ಜುನ, ನಿನ್ನ ಅಭಿಮಾನದ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡಿದ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷಕ್ಕಾಗಿ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ ಪಾಂಡವರು, ಇವನಿಗೆಲ್ಲಿಂದಯ್ಯ ಬಂತು ಈ ವಿಚಿತ್ರ ಚಿಂತೆ? ಸುಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು ಸುಯೋಧನ. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ರಾಜ್ಯವನ್ನು ಕೊಡುವೆ ಆದರೆ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಶಕುನೇ ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದು ಎಂದರೇನು? ನೀನು ಕೇಳುವುದು ಎಂದರೇನು? ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರಿಗೆ ರಾಜ್ಯದ ಮೇಲಿನ ಹಂಬಲವೇನೋ ಇದೆ, ನಿಜ, ಒಪ್ಪಿಕೊಳ್ಳೋಣ. ಆದರೆ ರಣಕ್ಷೇತ್ರದಲ್ಲಿ ಜಯಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿ 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 ಎಂದು ದೈನ್ಯವಂತಿಕೆ ಹೇಗೆ? ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಸಲುವಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಬಂದು ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುವ
ಆ ಕೃಷ್ಣನಿಗೆ ತಕ್ಕ ಪ್ರಾಶ್ಚಿತ್ತವಾಗಬೇಕು. ಆಗಲೇಬೇಕು ಮಾವ, ಆಗಲೇಬೇಕು. ಆಗಲೇಬೇಕು. ಸುಯೋಧನ, ಸುಯೋಧನ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವಾರಿನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಡೆ ಗುರುರಾಜ, ನಡೆ. ಸರಿ ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಗುರುರಾಜ, ನಡೆ 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 ನಡೆ. ಗುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ದೇಶದಲ್ಲಿ ಅಶಾಂತಿ ಎಂಬ ಗುಡುಗು ಸಿಡುಗಳನ್ನೇ ಎಬ್ಬಿಸಿ ಈ ಶಕುನಿಯ ಕುದಿಯುವ ಮಳೆಗೆ ಸಿಲುಕಿ ಕೊಚ್ಚಿವಾಗಲಿ ಕೊಚ್ಚಿವಾಗಲಿ. ಸುಯೋಧನ, ಸುಯೋಧನ, ಎಂದಿಗೆ ನಿನ್ನ ಮಡದಿ ಭಾನುಮತಿಯು ನಿನ್ನ ದೇಹದ ಮೇಲೆ ಬಿದ್ದು ಹೊರಳಾಡುವುದನ್ನು ಈ ಶಕುನಿಯ ತನ್ನೆರಡು ಕಣ್ಣುಗಳಿಂದ ನೋಡಿ ಆನಂದ ಪಡುವನೋ ಅಂದೇ ಶಾಂತಿ, ಅಂದೇ ಸಮಾಧಾನ, ಅಂದೇ ಸಂತೃಪ್ತಿ, ಅಂದೇ ನನಗಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲವೆಲ್ಲ ನಿನ್ನಾಮ, ನಿನ್ನಾಮ. ಆನಂದ ಆನಂದ ಆನಂದ. ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಕೌರವಗಪ ಜಯವೋ, ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಕೌರವಗಪ ಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ. ಚೆಡಿನ ಸರ್ಪದ ಎಡೆ ಎತ್ತಿ, ಚೆಡಿನ ಸರ್ಪದ ಎಡೆ ಎತ್ತಿ, ಹೌದಾ? ಚೆಡಿನ ಸರ್ಪದ ಎಡೆ ಎತ್ತಿ ಸರಸವನಾಡಲು ಬಂದಿಸೆನೋ. ಸೇಡಿನ ಸರ್ಪದ ಎಡೆ ಎತ್ತಿ ಸರಸವನಾಡಲು ಬಂದಿಸೆನೋ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡುತ್ತೇ ದುರ್ಯೋಧನ, ದುರ್ಯೋಧನ, ನಿನ್ನ ವಿನಾಶಕ್ಕೆ ನಾಂದಿಯ ಹಾಡುತ್ತ ಆನಂದವನ್ನು ಹೊಂದುವೆನೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ.
ಕೊಬ್ಬಿಸುವೆ ಕೌರವ ಕುರಿಗಳ ಕೊಬ್ಬಿಸುವೆ ರಣದಳು ಹೌದಾ ಕೌರವ ಕುರಿಗಳ ಕೊಬ್ಬಿಸುವೆ ರಣದಳು ಅವರನ್ನು ಬಲಿ ಕೊಡುವೆ ಕೌರವ ಕುರಿಗಳ ಕೊಬ್ಬಿಸುವೆ ರಣದಳು ಅವರನ್ನು ಬಲಿ ಕೊಡುವೆ ಆನಂದ 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 ಎಲ್ಲವೋ ದುಶ್ಯಾಸನ ನನ್ನನ್ನು ಶಕುನಿ ಎಂದು ಕರೆದೆಯ ಕುರುಡನ ಮಗನೇ ಕುನ್ನಿ ಕೌರವ ಇನ್ನೆಷ್ಟು ದಿನವಿರುವುದೋ ನಿನ್ನ ಅಧಿಕಾರ ದುರ್ಯೋಧನ ಇನ್ನೆಷ್ಟು ದಿನ ಶಾಶ್ವತವೋ ನಿನ್ನ ಅಧಿಕಾರ 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 ಮಗದಿಂದ ಕೊಬ್ಬಿ ಮೆರೆಯುವೆ ಭೀಮನಿಗೆ ಗದೆ ಕೊಟ್ಟು ಬಳಿಯ ಕೊಡಿಸುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ದುರ್ಳ ನಾನು ನೋಡುವೆ ಬಾಬಿ ನಾನು ನೋಡುವೆ ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ಬಾಬಿ ನಾನು ನೋಡುವೆ ಅತಿಹಾಸೆ ಬಲದಿಂದ ಅತಿಹಾಸೆ ಬಲದಿಂದ ನೀನು ನಿನ್ನ ಕೊಲನಾಶ ಮಾಡುವುದೇ ನನ್ನ ಮನದಲ್ಲಿ ಅತಿಹಾಸೆ ತುಂಬಿರುವುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ನಾಶ ಮಾಡುವುದೇ ನನ್ನ ಮನದಲ್ಲಿ ಅತಿಹಾಸೆ ತುಂಬಿರುವುದು ನಿನ್ನ ಮನದಲ್ಲಿ ನನ್ನ ಮನದಲ್ಲಿ ಇದು ನನ್ನದು ತಪ್ಪೋ ಇಲ್ಲ ನಿನ್ನದು ತಪ್ಪೋ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ ಅಧಿಕಾರ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ದುರ್ಳ ನಾನು ನೋಡುವೆ ಶೂರತ ನದಿ ಬಾಣ ಬಿಡುವ ವೀರಪಾತನೋ ಶೂರತ ನದಿ ಬಾಣ ಬಿಡುವ ವೀರಪಾತನೋ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಅಯ್ಯೋ ಕರ್ಣ ಪಾಪಿ ಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದೆದ್ದು ನಿಲ್ಲುವನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ಗದೆಯಿಂದ ನಿನ್ನ ತೊಡೆಯ ಮುರಿದು ಬಿಡುವನು ಆತನ ಗದೆಯಿಂದ ನಿನ್ನ ತೊಡೆಯ ಮುರಿದು ಬಿಡುವನು ಇದು ನನ್ನದು ತಪ್ಪು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು ಅಧಿಕಾರ ಇನ್ನೆಷ್ಟು ದಿನವಿರುವುದೋ ನಿನ್ನ ಅಧಿಕಾರ ಈ ಶಕುನಿಯ ಕುತಂತ್ರದಿಂದ ನಿನ್ನ ಅಧಿಕಾರವೆಲ್ಲೂ ನಾಶವಾಗುತ್ತಿದೆ 25 ವರ್ಷಗಳಿಂದ 25 ಕುಡಿಲ ತಂತ್ರಗಳನ್ನೇ ಮಾಡಿ ಸಕಲ ಸಾಮ್ರಾಟನೆಂಬ ಬಿರುದು ಪುತ್ತ ನನ್ನನ್ನು
ಶಕುನಿ ಎಂದು ಹೇಳಿದೆಯಲ್ಲೋ ಕರುಡನ ಮಗನೇ ಕುನ್ನಿ ಕೌರವ. ಈ ಶಕುನಿಯ ಅರ್ಥವೇನಾದರೂ ಬಲ್ಲೆಯೇನೋ? 25 ವರ್ಷಗಳಿಂದ 25 ಕುಟಿಲ ತಂತ್ರಗಳನ್ನೇ ಮಾಡಿ ಸಕಲ ಸಾಮ್ರಾಟನೆಂಬ ಬಿರುದು ಪತ್ತ ನನ್ನನ್ನು ಶಕುನಿ ಎಂದು ಕರೆದೆಯಲ್ಲೋ ಮೂಡ. ನನ್ನ ಸಹೋದರರ ಮೂಳೆಗಳಿಂದ ದಾಳಗಳನ್ನು ಮಾಡಿ ಆ ದಾಳಗಳು ನಾನು ಹೇಳುವ ಹಾಗೆ ಬೀಳುವಂತೆ ಮಾಡಿ ನಿನಗೆ ಗೆಲುವಾಗಲಿ ಪಾಂಡವರಿಗೆ ಸೋಲಾಗಲಿ ಎಂಬ ತಂತನ್ನು ಮಾಡಿದ್ದೇ ಈ ಶಕುನಿ ಮಾವ. ಅಂತಹವನನ್ನು ಶಕುನಿ ಎಂದು ಕರೆದ ಏನೋ? ಶಕುನಿ ಹತ್ತವೇನಾದರೂ ಬಲ್ಲೇನೋ? ಶ ಎಂದರೆ ಶಪಥ, ಕು ಎಂದರೆ ಕುತಂತ್ರ, ನೀ ಎಂದರೆ ನಿನ್ನ ಕುರು ಸಾಮ್ರಾಜ್ಯ ನಾಜ ನಾಜ ನಾಜ. ಆ ದ್ರೌಪದಿಯ ಘೋರ ಸಂಕಟವು ತಾಗಿತು ಕುರುಕುಲಕ್ಕೆ. ಆ ದ್ರೌಪದಿಯ ಘೋರ ಸಂಕಟವು ತಾಗಿತು ಕುರುಕುಲಕ್ಕೆ. ಒಪ್ಪಿಸಿ ಕೊಪ್ಪಿಸಿ ದುರ್ಯೋಧನನ ಒಪ್ಪಿಸಿ ಭೀಮನ ಗದೆಯಲ್ಲಿ ಕಡಿತದೆ. ಒಪ್ಪಿಸಿ ಕೊಪ್ಪಿಸಿ ದುರ್ಯೋಧನನ ಒಪ್ಪಿಸಿ ಕೊಪ್ಪಿಸಿ ದುರ್ಯೋಧನನ ಒಪ್ಪಿಸಿ ಭೀಮನ ಗದೆಯಲ್ಲಿ ಕಡಿಸುವೆ. ಕೆಲ ಸಾಧಿಸಿ ಕುರುಕುಲವ ಕಡಿಸಿ ಕೆಲ ಸಾಧಿಸಿ. ಮೂರೇ 3 ಅಕ್ಷರಗಳ ಅರ್ಥ ನಾಶ ನಾಶ ನಾಶ. ವಾಸುದೇವಾ ವಾಸುದೇವಾ ವಸುದೇವ ಸುತನೇ ವಾಸುದೇವ ಸುತನೇ ಹೇ ಮುಕುಂದ. ನಿನ್ನ ನಾಮವನೇ ನೆನೆಯಲು ಮನಕಾನಂದ. ವಾಸುದೇವ ನಿನ್ನ ನಾಮವನೇ ನೆನೆಯಲು ಮನಕಾನಂದ. ವಾಸುದೇವ ಸುತನೇ ಹೇ ಮುಕುಂದ. ದೇವಕಿ ಸುತನೇ ಕೃಷ್ಣ ದೇವಕಿ ಸುತನೇ ದುಷ್ಟ ವಿನಾಶ. ದೇವಕಿ ಸುತನೇ ದುಷ್ಟ ವಿನಾಶ. ಅಖಿಲಾಂಡೇಶ್ವರ ಆನಂದ ರೂಪ. ವಾಸುದೇವ ಅಖಿಲಾಂಡೇಶ್ವರ ಆನಂದ ರೂಪ. ದಾಸ ದಾಸರಳು ಮುಕ್ತಿ ಪ್ರದಾತ. ದಾಸ ದಾಸರಳು ಮುಕ್ತಿ ಪ್ರದಾತ. ವಾಸುದೇವ ಸುತನೇ ಹೇ ಮುಕುಂದ. ನಿನ್ನ ನಾಮವನೇ ನೆನೆಯಲು ಮನಕಾನಂದ.
ನಿನ್ನ ನಾಮವಾನೆನೆಯೇನು ಮನಕಾನಂದ ವಾಸುದೇವ ಸುತನೇ ಮುಕುಂದ. ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ, ಆದರೆ ನಾನೇ ನನ್ಯಾಯವ ಮಾಡಿರುವೆನು ಪ್ರಭುವೇ. ಅನೇಕ ಮುನಿ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ, ಆದರೆ ನಾನೇ ನನ್ಯಾಯವ ಮಾಡಿರುವೆನು ಪ್ರಭುವೇ. ತಾನೇ ನಂತಹ ಪ್ರಹ್ಲಾದನಲ್ಲ, ಕೇವಲ ಮಾನವನು ತಾನೇ. ವಾಸುದೇವ ತಾನೇ ನಂತಹ ಪ್ರಹ್ಲಾದನಲ್ಲ, ಕೇವಲ ಮಾನವನು ತಾನೇ. ಅವನಿಗಿದ್ದಂಥ ಮೋಕ್ಷವ ಪದವಿಯು ನಾನು ಬೇಡಲೊಂದೇ, ಅವನಿಗಿದ್ದಂಥ ಮೋಕ್ಷವ ಪದವಿಯು ನಾನು ಬೇಡಲೊಂದೇ. ವಾಸುದೇವ ಸುತನೇ ಮುಕುಂದ, ನಿನ್ನ ನಾಮವಾನೆನೆಯೇನು ಮನಕಾನಂದ. ನಿನ್ನ ನಾಮವಾನೆನೆಯೇನು ಮನಕಾನಂದ, ವಾಸುದೇವ ಸುತನೇ ಮುಕುಂದ 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 ಮುಕುಂದ. ವಾಸುದೇವ, ನಾನು ಮಾಡಿದ ಕರ್ಮಫಲವು ಹಿಂದಿಗೆ ನಿಶೇಷವಾಗಿ ತೀರಿ ಪರಮ ಪುರುಷನು ಹಿಂದಿಗೆ ಅವನ ಅಭಯಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರಲು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯದಲ್ಲಿ ಅಡಗಿಡಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಅಂತಹ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಇದು ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ರುಕ್ಮಿಣೀ ಲೋಲಾ ಭಕ್ತ ಬಾಂಧವ ಸಾಧು ಪೂಜಿತನೇ ದೇವದೇವ ಕೃಷ್ಣ ಕೃಷ್ಣ ಮೊರೆ ಕೇಳೇನೆ ಬಾರೆಯ ಮುರಾಹರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳೇನೆ ಬಾರೆಯ ಮುರಾಹರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳೇನೆ ಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ. ವಾಸುದೇವ, ರುಕ್ಮಿಣಿ ಲೋಲ ವಾರಿ ಜಮಾಲ ಪರಗುಣಶೀಲ ವಸುದೇವ ಬಾಲ. ವರ
ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನೆಯ ಲೀಲಾ ಕೃಷ್ಣ ಕೃಷ್ಣ ವಾಸುದೇವ ಬಂಡಿಸಲಾಗುವುದೇ ನಿನ್ನೆಯ ಲೀಲಾ ಬಂಡಿಸಲಾಗುವುದೇ ನಿನ್ನೆಯ ಲೀಲಾ ನೀರಜಲೋಚನ ದರ್ಶನದಾರ ನೀರಜಲೋಚನ ದರ್ಶನದಾರ ಮೊರೆಗೇಳಿನಿ ಮಾಯಯ ಮುರಾಹರಿ ಭಕ್ತನ ಮೊರೆ ಹಾಲಿಸಿ ಶೌರಿ ಮೊರೆಗೇಳಿನಿ ಮಾಯಯ ಮೊರೆಗೇಳಿನಿ ಬಾರೆಯ ಮೊರೆಗೇಳಿನಿ ಬಾರೆಯ ನನ್ನ ಮೊರೆಗೇಳಿನಿ ಬಾರೆಯ ವಿದುರ, ಆಹ್ ವಾಸುದೇವ ಕೃಷ್ಣ ಪರಮಾತ್ಮ ಬಂದೆಯಾ ತಂದೆ ಬಂದೆಯಾ ನನ್ನಪ್ಪ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಸಿದೆಯ ಅಂಧಕಾರ ಮನದೆ ವಾಸುದೇವ ಅರಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದೆ ವಾಸುದೇವ ವಿದುರ, ಬಾಲಕಡಲಳು ಲೀಲೆಯಿಂದಾಡುತ್ತ ಲೋಲಲೋಚನಲ್ಲಿ ಬಂದೆಯ ವಾಸುದೇವ ಬಾಲಕಡಲಳು ಲೀಲೆಯಿಂದಾಡುತ್ತ ಲೋಲಲೋಚನಲ್ಲಿ ಬಂದೆಯ ಕಡುಶಿಲೆಯಾದರಿ ಜಡನ ಕಡಿದು ಹರಿಯೇ
ಕಡು ಶಿಲೆಯಾದ ಈ ಜಡನ ಕಡಿದು ಹರಿಯೇ ವಾಸುದೇವ ಕಡು ಶಿಲೆಯಾದ ಈ ಜಡನ ಕಡಿದು ಹರಿಯೇ ಕಡು ಶಿಲೆಯಾದ ಈ ಜಡನ ಕಡಿದು ಹರಿಯೇ ಕಾದಯಿ ಜಡನ ಕಡಿದು ಹರಿಯೇ ಕಡು ಶಿಲೆಯಾದಯಿ ಜಡನ ಕಡಿದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳ ಮೊರೆ ಕೇಳಿ ದುರುಳ ಎರಣ್ಣನ ಕರಡದ ಕೊರಳನ್ನು ಧರಿಸಿದೆಯ ವಾಸುದೇವ ತರಳ ಮೊರೆ ಕೇಳಿ ದುರುಳ ಎರಣ್ಣನ ಕರಡನ್ನು ಕೊರಳನ್ನು ಧರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮೊಗರಿಯ ಸಿರಿಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮೊಗರಿಯ ಸಿರಿಯನ್ನು ಬಿಡಿಸಿದೆಯ ಹರ್ಯನಂತ ಗುಣರೂಪನೇ ನಿನ್ನ ಹರ್ಯನಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಬದಿಸಿದರು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ನಮೋ ನಾರಾಯಣ ವಿದುರ ವಾಸುದೇವ ವಿದುರ ಈ ದೀನನ ಮೇಲೆ ದಯೆ ತೋರಿ ಹಿಂದಿಗೆ ದರ್ಶನವಿತ್ತೆಯ ತಂದೆ ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಸಾರ್ಥಕವಾಯಿತು ಈ ನಿನ್ನ ಪಾದಧೂಳಿಯಿಂದ ನನ್ನ ಕುಟೀರವು ಪವಿತ್ರವಾಯಿತು ವಿದುರ ನಿನ್ನ ಕೊಂಡಾಟವೂ ಹಾಗಿರಲಿ ನಾನು ಮಾರ್ಗಾಸದಿಂದ ಬಹಳವಾಗಿ ಹಸುವಾಗುತ್ತಿರುವುದು ಏನಾದರೂ ತಿನ್ನಲು ಆಹಾರವಿದ್ದರೆ ಕೊಡೆಯ ಪರಮಾತ್ಮ ಸಕಲ ಲೋಕಗಳನ್ನೇ ತಮ್ಮ ಹೃದಯದಲ್ಲಿ ಅಡಗಿಟ್ಟಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಈ ನಿನ್ನ ಅನುಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆನು ದೇವ ವಿದುರ ನಾನೊಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಸೆಳೆದುಕೊಂಡು ಬಂದಿತ್ತು ನೀನೇನು ಸಾಮಾನ್ಯನೇ ವಿದುರ ಒಡವಿಯೋ ಭಕ್ತ ಶಿರೋಮಣಿ ನೀನೆ ವಿದುರ ಒಡವಿಯೋ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ ವಾಸುದೇವ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಎತ್ತ ಹೋದರು ಮನ ತಲೆ ಬರುವುದು ಎತ್ತ ಹೋದರು ಮನ ತಲೆ ಬರುವುದು ಚಟ್ಟನೆ ನೆನೆಸಿದ ವಾಸುದೇವ ವಿದುರ ವಿದುರ ನೆನೆಸಿದ ಮತ್ತ ಸುಯೋಗನ ಶಕ್ತನು ನೆನೆಸಿದ ಮತ್ತ ಸುಯೋಗನ ಭಕ್ತನೇ ನಿನಗಿಂತ ಉತ್ತಮ ದೇವಿ ಪರೇ ವಾಸುದೇವ ಭಕ್ತನೇ ನಿನಗಿಂತ ಉತ್ತಮ ದೇವಿ ಪರೆ ಬಲ್ಲೆ ಮನವಾ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ ಆ
ವಿದುರ ಆ, ಆ, ಆ. ವಿದುರ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಪರ್ಣಕುಟೀರದಲ್ಲಿ ಪ್ರಪಂಚದಲ್ಲಿನ ಭೋಗವಸ್ತುಗಳೆಲ್ಲ ತ್ಯಜಿಸಿ ಕ್ರಾಮ ಕ್ರೋಧ ಎಡಮಾಡುವ ಆಹಾರಗಳನ್ನು ಬಿಟ್ಟು ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವನವನ್ನು ಹುರಿದಿಸಿರುವ ನಿನ್ನ ಭಕ್ತಿಯನ್ನೆಂಬುದನ್ನು ನಾನು ಹರಿಯೇನೆ. ಅದು ಹಾಗಿರಲಿ ವಿದುರ. ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡಯ್ಯ. ಪರಮಾತ್ಮ, ನನ್ನ ದೇಹವೇ ತಮ್ಮದಾಗಿರುವಾಗ ಈ ದೀನನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವಾ. ಏನು ಗೋಮಾತೆಯ ಕ್ಷೀರವೇ? ನನಗೆ ಬಹಳ ಪ್ರಿಯವಾದ ಆಹಾರವೇ ಅದು ಅಲ್ಲ ವಿದುರ. ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿದ್ದ ಒಂದು ಹಿಡಿ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಅಲ್ಲದೆ ನಾನು ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಆರಿಸಿ ಕಚ್ಚಿ ರುಚಿ ನೋಡಿ ತಂದಿದ್ದ ಹಣ್ಣಿನ ರುಚಿಯು ಹಬ್ಬ ಈಗಲೂ ಸವಿದಂತಿರುವುದು. ಇವೆರಡಕ್ಕಿಂತ ಉತ್ತಮವಾದ ಆಹಾರ ಕ್ಷೀರವಲ್ಲವಿದೆ. ಅದನ್ನೇ ಕೊಡುವಿದುರ. ಏಕೆ ವಿದುರ? ಏನೆಂದು ಹೇಳಲಿ? ಏಕೆ ವಿದುರ? ಪರಮಾತ್ಮ, ಈ ದಕ್ಷಿಣವನ್ನು ತಮಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾಲು ಮಾಡಿಬಿಟ್ಟೆನಲ್ಲ ಸ್ವಾಮಿ. ಏನು ಪ್ರಸಾದ ರೂಪದಲ್ಲಿ ನನಗರ್ಪಿಸಿದೆಯಾ? ನನಗರ್ಪಿತವಾದ ಬಳಿಕ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಉಳಿದಿರಬೇಕಲ್ಲವೇ ವಿದುರ? ಎಲ್ಲಿಯೋ ಅದನ್ನೇ ಕೊಡು. ಸ್ವೀಕರಿಸಿ ಸ್ವಾಮಿ. ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಾ? ಎಂಥ ಸುಳ್ಳುಗಾರನೇ ನೀನು. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ನೆನೆಯುವಂತಿಲ್ಲ ದೇವಾ. ಏಕೆ ನೆನೆಯುವುದಿಲ್ಲ ವಿದುರ? ಇದೋ ನೋಡುತ್ತಿರು. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಇಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವಯ್ಯ. ಅದು ಅಲ್ಲಿ ನೋಡು. ನಿನ್ನ ಭಕ್ತಿ ಎಂಬ ಕ್ಷೀರಸಾಗರವು ಆ ದುರ್ಯೋಧನ ಆಸ್ಥಾನವರೆಗೂ ಹೋಗುತ್ತಿರುವುದು. ಪರಮಾತ್ಮ, ಧನ್ಯನಾದೆ ದೇವಾ, ಧನ್ಯನಾದೆ ಸ್ವಾಮಿ. ಬ್ರಹ್ಮಾಂಡದೀಶಂ ಭಕ್ತ ಪರಿಪಾಲಿತ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ ಮುರುಳೀಧರ ಕರುಣಾಕರ ಪಾಲಿಸೈ ಮುರಳೀಧರ ಕರುಣಾಕರ ಸಾಗರಾಶಯನ ಚಿರಸಾಗರಾಶಯನ ವಾಸುದೇವ ವಾಮನ
ವಾಮನ ರೂಪವು ಬಲಿಹರ ನಿನ್ನ ನಾಮವಿದೆಯವು ಬಲು ಹಮರ. ವಾಸುದೇವ ವಾಮನ ರೂಪವು ಬಲಿಹರ ನಿನ್ನ ನಾಮವಿದೆಯವು ಬಲು ಹಮರ. ಪಾಮರದೊಳ್ಳು ನೀ ಕರುಣೆಯ ತೋರಿ, ಪಾಮರದೊಳ್ಳು ನೀ ಕರುಣೆಯ ತೋರಿ. ತಾಮಸ ನೀಡಿದ ದಾಮೋದರ, ತಾಮಸ ನೀಡಿದ ದಾಮೋದರ. ಸಾಗರಾಶಯನ ಕ್ಷೀರ ಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಮುರಳೀಧರ ಕರುಣಾಕರ ಪಾಲಿಸೈ ಸಾಗರಾಶಯನ ಕ್ಷೀರ ಸಾಗರಾಶಯನ. ವಾಸುದೇವ ವಿದುರ, ನವಕೋಟಿ ನಾಮದ ನಾರಾಯಣ ನರವೇಷಧಾರಿ ನಾರಾಯಣ. ನವಕೋಟಿ ನಾಮದ ನಾರಾಯಣ ನರವೇಷಧಾರಿ ನಾರಾಯಣ. ಬಣ್ಣಿಸಲಹುದೇ ನಿನ್ನೆಯ ಲೀಲೆಯ, ಬಣ್ಣಿಸಲಹುದೇ ನಿನ್ನೆಯ ಲೀಲೆಯ. ಕರುಣಿಸಿ ಕಾಪಾಡು ಗುಣಧಾಮ, ಕರುಣಿಸಿ ಕಾಪಾಡು ಗುಣಧಾಮ. ಸಾಗರಾಶಯನ ಶಿರ ಸಾಗರಾಶಯನ, ಸಾಗರಾಶಯನ ಶಿರ ಸಾಗರಾಶಯನ. ಪರಮಾತ್ಮ, ವಿದುರ, ಸಾಗರ ಶಯನನಾದ ನೀನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಸಾರ್ಥಕವಾಯಿತು ದೇವ. ವಿದುರ, ನಾನಿಂದು ನನ್ನ ಸೋದರತ್ತಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುವುದು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಹಿಂದೆಂದೂ ನಡೆದಂತಹ ವಿಚಿತ್ರ ಪ್ರಸಂಗವೇ ನಡೆಯುವುದು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರಕ್ಷಕ ಎಂಬ ಬಿರುದನ್ನು ಪಾಲಿಸಿದೆ. ಆ ಪಾಂಡವರನ್ನು ರಕ್ಷಿಸುವ ಭಾರವು ನಿಮ್ಮದೇ ದೇವ. ವಿದುರ, ನೀನು ಸಹ ನನ್ನ ಸಂಗಡ ಬಾ. ಅಲ್ಲಿ ಎಂದೂ ನಡೆದಂತಹ ಒಂದು ವಿಚಿತ್ರ ಪ್ರಸಂಗವೇ ನಡೆಯುವುದು. ತಮ್ಮ ಇಚ್ಛೆ ಅಂತ ಆಗಲಿ ಪ್ರಭು. ಜಗದ ಜೀವನದಾತನು ನೀ, ಹಾಡಿಸಿ ಕೊಂಡಿಸಿ ಮಾಯೆಯ ಕವಿಸಿ, ಆಡಿಸಿ ಕೊಂಡಿಸಿ ಮಾಯೆಯ ಕವಿಸಿ. ಮನ ಪಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ. ಪಲ್ಲವರಿಲ್ಲ ಜಗದ ಜೀವರಲೆ. ವಾಸುದೇವ, ಪಲ್ಲವರಿಲ್ಲ ಜಗದ ಜೀವರಲೆ. ಬವಡೆಗೆ ಸೆಲುಕಿದ ಪ್ರಾಂತಿಯ ಮನೋದರ. ಪರಮಾತ್ಮ, ಬವಡೆಗೆ ಸೆಲುಕಿದ ಪ್ರಾಂತಿಯ ಮನೋದರ. ಬವರೋಗ ವೈದ್ಯ ಪರಿಪಾಲ, ಭವರೋಗ ವೈದ್ಯ ನೀ ಪರಿಪಾಲ. ದೇವಾ ಜಗದ ಜೀವನದ ಹಾಡಿಸಿ ಕೊಂಡಿಸಿ ಮಾಯೆಯ ಕವಿಸಿ, ಹಾಡಿಸಿ ಕೊಂಡಿಸಿ
ಬಾಲಿಯ ಕವಿಸಿ ಮೋಹದ ರೂಪ ದೇವ ಜಗದ ಜೀವನದ ಜಗದ ಜೀವನದಾತನು ನೀ